ನಮಸ್ಕಾರ. ವಿಜಯೇಂದ್ರ. ಶರಣರ ಸಾವು ಮರಣದಲ್ಲಿ ನೋಡು ಅನ್ನುವ ಮಾತಿದೆ. ಯಾಕೆ ಈ ಮಾತನ್ನು ಉದಾಹರಿಸ್ತಾ ಇದ್ದೇನೆ ಅಂದರೆ, ಯಾವುದೇ ಅಧಿಕಾರದ ಸ್ಥಾನ ಇಲ್ಲ, ಹೆಚ್ಚಿನ ಶ್ರೀಮಂತಿಕೆಯೂ ಇಲ್ಲ, ಹೃದಯ ಶ್ರೀಮಂತಿಕೆಯನ್ನೇ ಹೊಂದಿದ್ದು ಆ ವ್ಯಕ್ತಿ ಸತ್ತಾಗ ಆತನ ಅಂತಿಮ ದರ್ಶನಕ್ಕೆ ಬರುವ ಜನರ ಒಂದು ಸಂಖ್ಯೆ ನೋಡಿದಾಗ ಇವರ ಸಾಧನೆ ಏನು, ಯಾಕೆ ಇಷ್ಟೊಂದು ಜನ ಬಂದರು ಅನ್ನುವ ಪ್ರಶ್ನೆ ಹುಟ್ಟುತ್ತೆ. ಶರಣರ ಸಾವು ಮರಣದಲ್ಲಿ ನೋಡು ಅನ್ನುವ ಮಾತು ಸತ್ಯ ಅನಿಸುತ್ತೆ. ನಾನಿವತ್ತು ಮಾತಾಡಲಿಕ್ಕೆ ಹೊರಟಿರೋದು ನನ್ನ ಗೆಳೆಯರು. ಇವತ್ತು ಅವರು ಇಲ್ಲದಿದ್ದರೂ ಆ ಜಾಗದ ಹೆಸರಿಗೆ, ಆ ಅಂಗಡಿ ನೋಡಿದಾಗಲೆಲ್ಲರೂ ಅವರು ಕೂತ ನೆನಪೇ ಇವತ್ತಿಗೂ ಕಾಡುತ್ತೆ. ಬೇಬಿ ಮಿಲ್ಕ್ ಬಾರ್ ಅನ್ನುವ ಒಂದು ಅಂಗಡಿಯನ್ನು ತೆಗೆದು ಹಾಲಿನ ಮಾರಾಟವನ್ನು ಪ್ರಾರಂಭ ಮಾಡಿದವರು ರಾಜಣ್ಣ. ರಾಜಣ್ಣವರ ಪೂರ್ತಿ ಹೆಸರು ಅನೇಕರಿಗೆ ಗೊತ್ತಿಲ್ಲ. ರಾಜೇಂದ್ರ ಪ್ರಸಾದ್ ಅವರ ಪೂರ್ಣ ನಾಮ. ರಾಜಣ್ಣ ಅಂದೇ ಪ್ರಸಿದ್ಧಿ. ನೋಡೋದಕ್ಕೆ ಒಳ್ಳೆ ಕಟ್ಟುಮಸ್ತಾದ ದೃಢಕಾಯ ದೇಹ, ನಗುಮುಖದ ವ್ಯಕ್ತಿ, ಸದಾ ಚಟುವಟಿಕೆಯಾಗಿರ್ತಕ್ಕಂಥ ಸಹೃದಯ ಮಿತ್ರ. ಅವರ ಬೇಬಿ ಮಿಲ್ಕ್ ಬಾರ್ ಇವತ್ತಿನ ಬಹುತೇಕರಿಗೆ ಆ ಜಾಗ ಮರ್ತೋಗಿದೆ. ಆ ಹೋಟ್ಲಲ್ಲಿಲ್ಲ. ಮಿಲ್ಕ್ ಬಾರ್ ತದನಂತರದಲ್ಲಿ ಹೋಟ್ಲಾಯಿತು. ಇವತ್ತೇನು SS ಪುರಂ ಎಂಟ್ರೆನ್ಸ್ ಆಗ್ತಿದ್ದಂಗೆ ಫಸ್ಟ್ ಕ್ಲಾಸು ಸೆಕೆಂಡ್ ಕ್ಲಾಸ್ ಮೂಲೆ ಇದೆಯಲ್ಲ, ಇವತ್ತು ನಿಮ್ಮ ಎಲ್ಲರಿಗೂ ಅಲ್ಲಿ ಒಂದು ಬೋಂಡಾ ಬಜ್ಜಿ ಅಂಗಡಿ ಮಾಡಿಕೊಂಡಿದ್ದಾರೆ. ರುಚಿಕರವಾದ ಬೋಂಡಾ ಬಜ್ಜಿ ಮಾರ್ತಾರೆ ಆ ಜಾಗದ ಮುಂದೆ. ಜಾಗದ ವಿಶೇಷನೂ ಇರ್ಬೋದು, ಅಂಗಡಿಯ ಮುಂದೆನೇ ಇಟ್ಟಿದ್ದಾರೆ. ಇವತ್ತಿಗೂ ಅವ್ರಿಗೂ ಬೋಂಡಾ ಬಜ್ಜಿ ಅಂಗಡಿಗೆ ಒಳ್ಳೆಯ ವ್ಯಾಪಾರ ಆಗ್ತಾಯಿದೆ. ರಾಜಣ್ಣವರು ಮೊದಲು ಮಾರಾಟ ಪ್ರಾರಂಭ ಮಾಡಿದ್ದೇ ಹಾಲು ಮಾರಾಟ ಕೇಂದ್ರ. ಹಾಲು ಮಾರಾಟ ಕೇಂದ್ರ ಭಾಳ ದಿನ ನಡೀತು. ನಂತರ ಹೋಟ್ಲು ಪ್ರಾರಂಭ ಮಾಡಿದ್ರು. ದೋಸೆ ತುಂಬ ಪ್ರಸಿದ್ಧಿ. ಕೆಲವರು ನನ್ನ ಮಾತನ್ನು ಕೇಳ್ತಿರೋರು ಅಂದ್ಕೋಬೋದು, ಹೋಟ್ಲು ನಡೆಸೋದು ಏನು ದೊಡ್ಡ ವಿಷಯನಾ, ಸಮಾಜಕ್ಕೇನು ಇವರ ಕೊಡುಗೆ ಅನ್ನುವ ಪ್ರಶ್ನೆ ನಿಮ್ಮಲ್ಲಿ ಮೂಡಿರ್ಬೋದು. ನೀವು ಮಾತಾಡ್ತಾ ಇದ್ದೀರಾ, ಹೋಟ್ಲದ್ದು ಒಂದೇನ ವೃತ್ತಿ ಆದರೆ ಇವರ ಸಮಾಜಕ್ಕೇನು ಕೊಡುಗೆ ಅನ್ನುವ ಮಾತನ್ನು ನೀವು ಗಮನಿಸಿದ್ರೆ, ರಾಜಣ್ಣವರು ಹೋಟ್ಲು ಬಿಸ್ನೆಸ್ಸಲ್ಲಿ ಭಿನ್ನವಾಗಿ ಕಾಣೋರು. ಅವರು ಈಗೆಲ್ಲ ದುಡ್ಡು ಕೊಟ್ಟು ಆಮೇಲೆ ತಿನ್ನಬೇಕು, ತಿಂದು ದುಡ್ಡು ಕೊಡ್ಬೋದಾಗಿತ್ತು. ದುಡ್ಡು ಅವ್ರ ಹತ್ರ ಎಷ್ಟಿದೆಯೋ ಅಷ್ಟೇ ಕೊಟ್ಟರು ಅವರು ಕಡಿಮೆ ಕೊಟ್ಟೆ ಇವತ್ತು ನೀನು ಜಾಸ್ತಿ ತಿಂದಿದೆಯಾ ಅಂತ ಎಂದೂ ಯಾರನ್ನೂ ಕೇಳದ ವ್ಯಕ್ತಿ. ನೀವು ಗಮನಿಸಬೇಕು, ಎಂದೂ ಯಾರನ್ನೂ ಕೇಳದ ವ್ಯಕ್ತಿ. ಅವರ ಹೋಟ್ಲು ಸುತ್ತಮುತ್ತಲೂ ಬಡ ಹುಡುಗರೇ ರೂಮ್ಗಳು ಮಾಡ್ಕೊಂಡಿದ್ರು, ಕಾಲೇಜ್ಗಳಿಗೆ ಹೋಗ್ತಾಯಿದ್ರು. ಬೆಳಗ್ಗೆ 8-8:30 ಅವ್ರ ಹೋಟ್ಲ ಹತ್ರ ಬಂದು ತಿಂಡಿ ತಿಂತಾಯಿದ್ರು. ಎಷ್ಟೋ ಜನರ ಹತ್ರ ಅವತ್ತಿಗೆ ದುಡ್ಡಿರ್ತಿರ್ಲಿಲ್ಲ ಅವ್ರ ಹತ್ರ. ಎಂದೂ ರಾಜಣ್ಣವರು ದುಡ್ಡು ಕೊಟ್ಟು ತಿನ್ನು ಅಂತ, ದುಡ್ಡು ಕೊಟ್ಟು ಹೋಗಿಲ್ಲ ಅಂತ ಕೇಳಿದವರಲ್ಲ. ಯಾರು ಅವ್ರು ದುಡ್ಡು ಕೊಟ್ಟರಲ್ಲೇ ಹೋದರು ಅಂತಂದರು, ನಾಳೆ ಕೊಡ್ತಾನೆ ಬಿಡು ಅನ್ನೋರು. ಅವರೇ ನಾಳೆ ಕೊಡ್ತಾನೆ ಬಿಡು ಅಂತ ಹೇಳ್ತಕ್ಕಂಥವ್ರು. ತಿಂಗಳಿಗೊಮ್ಮೆ ಕೊಟ್ಟಿರೋ ಹುಡುಗರನ್ನು ನಾನು ಕಂಡಿದ್ದೇನೆ. ಎಂದೂ ಯಾರನ್ನೂ ಅವರು ಕೈ ಹಿಡಿದು ನಿಲ್ಲಿಸಿದವರಲ್ಲ. ವಿದ್ಯಾಭ್ಯಾಸ ಚೆನ್ನಾಗಿ ಮಾಡಬೇಕು ಅಷ್ಟೇ ಅವ್ರು ಹೇಳ್ತಾಯಿದ್ದು. ವಿದ್ಯಾಭ್ಯಾಸ ಓದಬೇಕು ಹುಡುಗರು, ತಿಂದೋಗಿ ನೀವು ಹೊಟ್ಟೆ ತುಂಬ ತಿನ್ನಿ. ಈಗಿನಂತೆ ಅರ್ಧ ಚಿತ್ರಾನ್ನದ ಕಾನ್ಸೆಪ್ಟ್ ಇರಲಿಲ್ಲ. ರಾಜಣ್ಣವ್ರ ಚಿತ್ರಾನ್ನ, ರಾಜಣ್ಣವ್ರ ತಟ್ಟೆ ಪ್ಲೇಟು ಮುಂದೆ ಇಟ್ಟು ಚಿತ್ರಾನ್ನ ಹಾಕಿ ಅಂದರೆ ಚಿತ್ರಾನ್ನ ಊಟಕ್ಕೆ ಬಡಿಸ್ದಂಗೆ ಅನ್ನ ಬಡಿಸ್ತಾಯಿದ್ರು ಅವರು. ಈ ಅರ್ಧ ಪ್ಲೇಟ್ ಚಿತ್ರಾನ್ನ ಅವ್ರಿಗೆ ಕೊಟ್ಟು ರೂಢಿ ಇರಲಿಲ್ಲ. ಒಳ್ಳೆ ಇಡ್ಲಿ, ದೋಸೆ. ನಂತರ ಕೃಷ್ಣಪ್ಪ ಅನ್ನೋರು ಅವ್ರ ಹೋಟ್ಲಲ್ಲಿ ದೋಸೆ ಹಾಕ್ತಿದ್ರು. ಕೃಷ್ಣಪ್ಪನವರು ತದನಂತರ ಕಾಲೇಜ್ ಕ್ಯಾಂಟೀನಲ್ಲೂ ಅವರು ದೋಸೆ ಹಾಕಿದವರು. ಕೃಷ್ಣಪ್ಪನವ್ರ ದೋಸೆ ತಿನ್ನೋದಕ್ಕೆ ಬಹಳ ರುಚಿಕರವಾಗಿ ದೋಸೆ ಮಾಡ್ತಾಯಿದ್ರು. ರಾಜಣ್ಣ ಹೋಟ್ಲ ಇನ್ನೊಂದು ವಿಶೇಷ ಉದ್ದಿನವಡೆ. ಆ ಉದ್ದಿನವಡೆಯ ದಪ್ಪ ಇವತ್ತು ಬೇರೆ ಹೋಟ್ಲಲ್ಲಿ ಕಂಪೇರ್ ಮಾಡಿದ್ರೆ, ಇವತ್ತಿನ ಸ್ಥಿತಿಗೆ ಕಂಪೇರ್ ಮಾಡಿದ್ರೆ 3 ಉದ್ದಿನ ವಡೆ ಆಗುತ್ತೆ. ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಎಲ್ಲವನ್ನೂ ಹಾಕಿದ ಉದ್ದಿನ ವಡೆ ಅವರ ಹತ್ರ ವಿಶೇಷವಾಗಿ ಸಿಗ್ತಾಯಿತ್ತು. ನೀವು ಇನ್ನೊಂದು ವಿಶೇಷ ಗಮನಿಸಬೇಕು, ತುಮಕೂರಿನಲ್ಲಿ ಏನಾದ್ರು ಸ್ಟ್ರೈಕ್ ಆಗಿಬಿಟ್ರೆ ನಮ್ಮ ಹೋಟ್ಲಿಗೆ ಬರ್ತಿದ್ದಂಥ ವಿದ್ಯಾರ್ಥಿಗಳು ಅವತ್ತು ಊಟಕ್ಕೆ ಏನು ಮಾಡಬೇಕು ಅನ್ನೋ ಯೋಚನೆ ರಾಜಣ್ಣವರ ಮನದಲ್ಲಿ ಕಾಡೋದು. ಅವರು ಬೆಳಗಿನ ಜಾವಕ್ಕೆ ಬಂದು ಹೋಟ್ಲು ತೆಗೆದು
ಒಂದಿಷ್ಟು ಅನ್ನ, ಚಿತ್ರಾನ್ನ, ಮೊಸರನ್ನ ಇವನ್ನೆಲ್ಲ ಮಾಡಿಕೊಂಡು ಒಂದು ಡಬರಿಲಿ ಹೋಟ್ಲಿಂದ ಆಚೆ ಇಟ್ಬಿಟ್ಟು ಬೀಗ ಹಾಕಿ ಹೋಟ್ಲಿಗೆ ಎಷ್ಟೋ ಬಾರಿ ಉಚಿತವಾಗಿ ತಿಂಡಿ ಬೆಳಗ್ಗೆ ಹೊತ್ತು ಕೊಟ್ಟಿದ್ದಾರೆ. ಯಾಕಂದರೆ ಆ ಮಕ್ಕಳಿಗೆ ತೊಂದರೆ ಆಗುತ್ತೆ, ಹುಡುಗರಿಗೆ. ಅವರು ಅವತ್ತೇನು ಕಾಲೇಜ್ ಇರ್ತಿರಲ್ಲ, ಬಂದಾಗಿದ್ದರೆ ಅವರು ಊಟ ಮಾಡೋದಿಲ್ಲಿ ಅನ್ನೋ ಯೋಚನೆ. ಇಂತಹ ಸಹೃದಯತೆ ಬೇಕಾಗಿತ್ತು ಆವತ್ತಿನ ಕಾಲಕ್ಕೆ. ಬಹುಶಃ ಇವತ್ತು ಹೋಟ್ಲು ನಡೆಸೋರು ಯಾರೋ, ಕೌಂಟ್ರ್ ಮೇಲಿರೋರು ಯಾರೋ ಯಾರಿಗೂ ಪರಿಚಯ ಇಲ್ಲ. ಆ ಕಾಲದಲ್ಲಿ ರಾಜಣ್ಣವರು ಯಾರು ಅವತ್ತಿನ ತನಕ ಸಂಜೆ ತನಕ ತಿಂಡಿಗೆ ಬಂದಿದ್ದು, ಇವತ್ತು ಯಾಕೋ ಬೆಳಗ್ಗೆಯಿಂದ ಬಂದಿಲ್ಲ ಅಂತ ಯೋಚನೆ ಮಾಡ್ತಿದ್ರು. ಈಗ ಆ ರೀತಿಯ ಸಂಬಂಧಗಳು ಉಳಿದಿಲ್ಲ. ಹಣಕಾಸಿನ ವ್ಯವಹಾರದ ಮಧ್ಯೆ ಯಾವುದೇ ಸಂಬಂಧಕ್ಕೂ ಇಲ್ಲಿ ಗೌಣ ಆಗ್ತಾಯಿದೆ. ಈ ಕಾಲನೂ ಹಾಗೆ ಆಗಿದೆ. ಯಾರನ್ನು ಯಾರೂ ದೂಷಿಸ್ಲಿಕ್ಕಾಗೋದಿಲ್ಲ. ಕಾಲಕ್ಕೆ ತಕ್ಕನಾಗಿ ನಾವು ಹೊಂದಿಕೊಂಡು ಹೋಗುವ, ಕುಡಿಯುವ ಕಾಫಿಗೆ ಮೊದಲೇ ದುಡ್ಡು ಕೊಟ್ಟು ಕುಡಿಯುವ ಸ್ಥಿತಿಗೆ ಬಂದು ತಲುಪಿದ್ದೇವೆ. ಇನ್ನು ನಾಳೆ ಇನ್ನೊಂದು ವಿಚಾರದ ಬಗ್ಗೆ ಮತ್ತೆ ಮಾತಾಡೋಣ. ನಮಸ್ಕಾರ.